ಬಾಹ್ಯಾಕಾಶದಿಂದ ಭಾರತ ಅದ್ಭುತವಾಗಿ ಕಾಣಿಸ್ತಾ ಇದೆ ಅಂತ ಗಗನಯಾನಿ ಸುನೀತಾ ವಿಲಿಯಮ್ಸ್ ಹೇಳಿದ್ರು. ಭಾರತ ಭೂಮಿಗೆ ಬಂದ ನಂತರ ಮೊದಲ ಬಾರಿಗೆ ಪತ್ರಿಕಾಗೋಷ್ಠಿಯಲ್ಲಿ ಇವತ್ತು ಅವರು ಇನ್ನಿಬ್ಬರು ಆಸ್ಟ್ರೋನಾಟ್ಸ್ ಜೊತೆ ಗಗನಯಾನಿಗಳ ಜೊತೆ ಮಾತನಾಡಿದ್ರು. ರಾತ್ರಿಯಲ್ಲಿ ಕಾಣುವ ದೀಪಗಳು ಸುಂದರವಾಗಿದೆ, ನಗರಗಳಿಂದ ಸಣ್ಣ ಪಟ್ಟಣಗಳವರೆಗೆ ಭಾರತ ಅದ್ಭುತವಾಗಿದೆ. ಹಿಮಾಲಯದ ನೋಟ ಅಂತೂ ಅದೆಷ್ಟು ಸರಿ ನೋಡಿದ್ದೀನೋ, ಅದೆಷ್ಟು ಸರಿ ಫೋಟೋ ತೆಗೆಸಿದ್ದೀನೋ ವಿಲ್ ಬುಚ್ಮರ್ ಇವ್ರ ಜೊತೆಯಲ್ಲಿ, ಅವ್ರಗಳ ಜೊತೆಯಲ್ಲಿ ಅಂತ ಶಿ ವಾಸ್ ಎಕ್ಸ್ಪ್ಲೈನಿಂಗ್ ಇಟ್ ಸೋ ವೆಲ್. ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ಲು ಆಕೆ. ನಂತರ ಆಕೆ ಹೇಳಿದ್ರು, ನಾನು ನನ್ನ ತಂದೆ ಊರಿಗೆ ಹೋಗ್ತೀನಿ ಅಂದ್ಕೊಂಡಿದ್ದೀನಿ. ಮುಂಬೈಯಿಂದ ಗುಜರಾತ್ನಂಥ ಪ್ರದೇಶದ ಮೇಲೆ ಹೋಗುವಾಗ ಮೀನುಗಾರರ ಬೋಟ್ಗಳೆಲ್ಲ ಸಿಗ್ನಲ್ ಥರ ಕಾಣಿಸ್ತಿತ್ತು. ಶೀಘ್ರವೇ ಭಾರತಕ್ಕೆ ಹೋಗೋದಕ್ಕೆ ಕಾತರಳಾಗಿದ್ದೀನಿ. ತುಂಬ ಚೆನ್ನಾಗಿದೆ. ಇಟ್ಸ್ ಎ ಗ್ರೇಟ್ ಡೆಮೋಕ್ರಸಿ ಭಾರತ, ಅದ್ಭುತವಾದ ದೇಶ. ಸ್ಪೇಸಲ್ಲಿ ಭಾಳ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆ ನಾನು ಏನೋ ನನ್ನ ಕೈಲಾಗಿದ್ದು ಹೆಲ್ಪ್ ಮಾಡೋದಾದರೆ ಮಾಡಿಕೊಡ್ತೀನಿ, ಯಾಕಂದರೆ ಅವರೂ ಹೋಗ್ತಿದ್ದಾರೆ ಸ್ಪೇಸ್ಗೆಲ್ಲ ಜನರನ್ನು ಕರ್ಕೊಂಡು ಇವಾಗ ಅಂತೆಲ್ಲ ಹೇಳಿದ್ದಾರೆ. ಆಕೆ ದೊಡ್ಡ ಮನಸ್ಸು. ಭಾರತೀಯರೇ ಭಾರತವನ್ನು ಪ್ರೀತಿಸುವುದನ್ನು ನಿಲ್ಲಿಸಿರುವ ಈ ದಿನಗಳಲ್ಲಿ ಯಾರೋ ಹೊರಗಡೆ ಅವರು ನಮ್ಮ ದೇಶದ ಇರ್ಬೋದು ಮೂಲವಾಗಿ ಅಂತ ಹೋಗಿ ಆಕೆ ಬಂದು ಹೇಳುತ್ತಿದ್ದಾರೆ. ನಾಳಿದ್ದರಲ್ಲಿ ಪುಣ್ಯಕ್ಕೆ ಯಾರುವೆ ನಮ್ಮ ದುಷ್ಟ ಕಂತ್ರಿ ಕಚಡ ಕೋತಿ ಹಲ್ಕಟ್ಟು ರಾಜಕಾರಣಿಗಳು ಯಾರು ಒಂದು ಕಾಮೆಂಟ್ ಹಾಕ್ತಿದ್ರೆ ಆಯಿತು, ಭಾರತ ಚೆನ್ನಾಗಿದೆಯಂತ, ಇಲ್ಲಿ ಮೋದಿ ರಾಷ್ಟ್ರ ನಡೀತಾ ಇದೆ, ಇದು ಚೆನ್ನಾಗಿದೆಯಂತ. ಇದೆಲ್ಲ RSS ಅಜೆಂಡಾ ಅವಳ ಕೈಲಿ ಹೇಳಿಸಿದ್ದಾರೆ. ಬರೆದಿದ್ರೆ ಸಾಕಪ್ಪ. ಇನ್ನು ಭೀಕರ ಭೂಕಂಪದಿಂದ ಮಯನ್ಮಾರ್ ಇನ್ನೂ ಚೇತರಿಸಿಕೊಂಡಿಲ್ಲ. ಮೃತರ ಸಂಖ್ಯೆ 2700 ದಾಟಿದೆ. 4500 ಮಂದಿ ಗಾಯಗೊಂಡಿದ್ದಾರೆ. ಮಯನ್ಮಾರ್ನ ವಿವಿಧ ಮಸೀದಿಗಳಲ್ಲಿ ಪ್ರಾರ್ಥನೆ ಸಲ್ಲಿಸುವ ಸಮಯದಲ್ಲೇ ಸುಮಾರು 700 ಮಂದಿ ಪರೀಕ್ಷೆ ಬರ್ತಾ ಇದ್ದ 200 ಮಂದಿ ಭೂಕಂಪಕ್ಕೆ ಬಲಿಯಾಗಿದ್ದಾರೆ. ಭಾರತದಿಂದ ತೆರಳಿರುವ NDRF ಟೀಮ್ ಈಗ ಮಂಡಲಾಯ್ನಲ್ಲಿ ಮೃತದೇಹಗಳನ್ನ ಪತ್ತೆ ಮಾಡುವ ಕಾರ್ಯವನ್ನು ಮುಂದುವರೆಸಿದ್ದಾರೆ. ಇನ್ನು ಈ ಕಡೆ ರಾಜ್ಯದ ವಿಜಯಪುರ ಜಿಲ್ಲೆಯ ತಿಕೋಟಾ ತಾಲೂಕಿನಲ್ಲಿ ಭೂಮಿ ಕಂಪಿಸಿದ ಅನುಭವ ಆಗಿದೆ. ಜೋರಾದ ಶಬ್ದ ಕೇಳಿ ಜನ ಗಾಬರಿಯಾಗುತ್ತಿದ್ದಾರೆ. ಪಂಜಾಬ್ನಲ್ಲಿ ಒಬ್ಬ ಪ್ರಮುಖ ಧರ್ಮಬೋಧಕ ಸೋಷಿಯಲ್ ಮೀಡಿಯಾದ ಅವನು ಕಂಡವನೆಲ್ಲ ಸೋಷಿಯಲ್ ಮೀಡಿಯಾ ಕಂಡವನೆಲ್ಲ ಇನ್ಫ್ಲೂಯೆನ್ಸರ್ ಅಂತ. ಆ ಇನ್ಫ್ಲೂಯೆನ್ಸರ್ ಪದ ತಂದಿರೋ ಸೋಷಿಯಲ್ ಮೀಡಿಯಾ ಅವ್ನು ಹಿಡ್ಕೊಂಡು ಜಜ್ಬಿಟ್ಟು ಗೋಡೆ ಗುದ್ಬಿಡ್ಬೇಕು ಅವರನ್ನ. ಇನ್ಫ್ಲೂಯೆನ್ಸರ್ ಅಂತ ಕಂಡವೆಲ್ಲ ಇನ್ಫ್ಲೂಯೆನ್ಸರ್ಗಳು. ಏನಂಗಂದ್ರೆ ಯಾವುದು ಇರಲಿ ಸರಿ, ಅವನು ಯಾವನೋ ಒಬ್ಬ ಇದ್ದಾನೆ, ಹಿಂಗೆ ಮುಟ್ಟಿದ್ರೆ ಇದು ಹಿಂಗೆ ಮಾಡಿದ್ರೆ ಒಬ್ಬದು. ಇಂಥವು ಇಂಡಿಯಾಲು ಇದ್ವು ಒಂದು ಕಾಲದಲ್ಲಿ. ಅಯ್ಯೋ ಒಬ್ಬ ಕೋತಿ, ಇಂಥ ಕೋತಿ ಒಬ್ಬ ಕ್ರೈಸ್ತನ ಹೆಸರು ಹೇಳ್ಕೊಂಡು ಬಂದಿದ್ದು ದೊಡ್ಡ ಕೋತಿ ವಿಧಾನಸೌಧಕ್ಕೆ ಬಂದಿತ್ತಪ್ಪ. ವಿಧಾನಸೌಧದಲ್ಲೇ ಮಾಡಿದ್ದ ಬೋಗಸ್ ಫಲ. ಇದನ್ನೆಲ್ಲ ಟಚ್ ಮಾಡಿದ್ರೆ ಬಿದ್ದೋಗೋದು, ಟಚ್ ಮಾಡಿದ್ರೆ ಇದು ಮಾಡೋದು ಎಲ್ಲ ನಂಬರ್ 1 ಬೋಗಸ್ಗಳು. ಅವನು ಹಿಂದೆ ಮಾಡಿದ ಹಲ್ಕಟ್ಟು ಕೆಲಸಕ್ಕೆ ಇವತ್ತು ಕೋರ್ಟು ಅತ್ಯಾಚಾರ ಏನು ಸಣ್ಣ ಕೆಲಸ ಅಲ್ಲ ಅದು. ಇವತ್ತು ಅವನಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಟ್ಟಿದ್ದಾರೆ. ಒಳ್ಳೇದು ಮಾಡಿದ್ರು. ಯಾಕೆ ಕೊಟ್ಟರು ಜೀವಾವಧಿ? ಕ್ಯಾಪಿಟಲ್ ಪನಿಷ್ಮೆಂಟ್ ಕೊಡಬೇಕಿತ್ತು. ಇದಕ್ಕೆಲ್ಲ ಚರ್ಚು ಮಾತಾಡಬೇಕು. ಹೇಗೆ ಈ ನಮ್ಮ ಹಿಂದೂ ಧರ್ಮದಲ್ಲಿ ಸ್ವಾಮಿಗಳು ಇಂಥವೆಲ್ಲ ಮಾಡ್ದಾಗ ತಗೊಳಕೊಂಡಾಗ ದೊಡ್ಡ ಸ್ವಾಮಿಗಳು ಮಾತಾಡಿ ಬಲಿ ಹಾಕ್ರಿ ಇಂಥವ್ರನ್ನ ಅಂತ ಹೇಳಲ್ವೋ, ಹಾಗೆ ಇಲ್ಲೂ ಪ್ರಾಬ್ಲಮ್ಮು ಹೇಳಲ್ಲ. ಇನ್ನು ಅಲ್ಲಿ ಚಿತ್ರದುರ್ಗದ ಕೇಸು ನಾಳೆ ಜಾಮೀನು ಅರ್ಜಿ ಇದೇನೋ ಬಂದಿದೆಯಂತೆ ದರ್ಶನ್ ಆ್ಯಂಡ್ ಟೀಮ್ದು. ಸುಪ್ರೀಂ ಕೋರ್ಟ್ಗೆ ಹೋಗಿದೆ. ನಾಳೆ ಸುಪ್ರೀಂ ಕೋರ್ಟ್ ಹಿಯರ್ ಮಾಡ್ತಾರೆ. ಏನು ಹೇಳ್ತಾರೋ ನೋಡೋಣ, ಅವ್ರು ಏನೋ ಮಾಡ್ತಾರೋ ಒಂದು ತೀರ್ಮಾನ. ದೇಶದಲ್ಲಿ ಪ್ರತ್ಯೇಕ ಅಗ್ನಿ ಅವಘಡದಲ್ಲಿ ಕನಿಷ್ಠ 26 ಮಂದಿ ಸಾವನ್ನಪ್ಪಿದ್ದಾರೆ. ಗುಜರಾತ್ನ ಬನಸ್ಕಾಂತ ಜಿಲ್ಲೆಯ ಪಟಾಕಿ ಕಾರ್ಖಾನೆಯಲ್ಲಿ ಉಂಟಾದ ಸ್ಫೋಟದಿಂದ 18 ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ಇನ್ನು ಬಂಗಾಳದ ದಕ್ಷಿಣ 24 ಪರಗಣ ಜಿಲ್ಲೆಯ ಮನೆಯೊಂದರಲ್ಲಿ ಪಟಾಕಿ ಜೊತೆ ಗ್ಯಾಸ್ ಸಿಲಿಂಡರ್ ಸ್ಫೋಟವಾಯಿತು. 8 ಜನ ಬಲಿಯಾದರು. ಪಟಾಕಿ ಜೊತೆ ಗ್ಯಾಸ್ ಸಿಲಿಂಡರ್ ಇಟ್ಕೊಂಡಿದ್ರಂತ ನೋಡಿ, ಏನು ಕಾಂಬಿನೇಷನ್ ಅಪ್ಪ. ಒಂಥರ ಕೀರು, ಹಾಲು, ಜಾಮೂನು, ಐಸ್ ಕ್ರೀಮು. ಈಗ ಹೊಸ ಸಿಸ್ಟಮ್ ಅಲ್ಲ ಅದು. ಜಾಮೂನ್ ಜೊತೆ ಐಸ್ ಕ್ರೀಮ್ ಕಾಂಬಿನೇಷನ್.